ಆರಾಧನೆ ಇದೇ ಶನಿವಾರ, ಭಾನುವಾರ ಅಥವಾ ಸೋಮವಾರ ಅತ್ಯಂತ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಡೆಸಬೇಕೆಂದು ಅರಿವಾಯಿ ಗುರುಗಳು ಪ್ರೇರಣೆ ಮಾಡಿರುತ್ತಾರೆ. ಅದೇ ರೀತಿಯಾಗಿ ಇದು ಚಿಂತಾಮಣಿಯ ಮಠದ 42ನೆಯ ಆರಾಧನೆ ಮಹೋತ್ಸವ. 42 ವರ್ಷಗಳಿಂದ ನಿಮ್ಮೆಲ್ಲರ ಸೇವೆಯಿಂದ ಧನ ಧಾನ್ಯ ಮತ್ತು ತನುಮನ ಧನಗಳಿಂದ ಈ ರಾಯರ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇವತ್ತು ನಾಳೆಯಿಂದ 5 ದಿನಗಳ ಕಾಲ ಪಂಚ ದಿನೋತ್ಸವಗಳು ನಡೆಯುತ್ತೆ. ನಾಳೆ ಸಂಜೆ 6 ಗಂಟೆಗೆ ಸರಿಯಾಗಿ ಪ್ರಾರ್ಥನೋತ್ಸವ ಅಂತ. ಪ್ರಾರ್ಥನೋತ್ಸವದ ಮಹತ್ವ ಏನು ಅಂತಂದ್ರೆ, ಈ 3 ದಿನಗಳ ಆರಾಧನೆ ಚೆನ್ನಾಗಿ ನಡೀಬೇಕು, ಭಕ್ತಿಪೂರ್ವಕವಾಗಿ ನಡೀಬೇಕು. ಯಾವುದೇ ಕಾರಣಕ್ಕೆ ಅನ್ನದಾನ, ರಾಯರ ಪ್ರಸಾದ ರೂಪವಾದ ಅನ್ನದಾನ ಯಾರಿಗೂ ಕೊರತೆ ಆಗಬಾರ್ದು. ಮತ್ತು ರಾಯರು ನಮ್ಮ ಅಭಿಷ್ಟಗಳನ್ನೆಲ್ಲ ನೆರವೇರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಗಣಪತಿಯ ಪ್ರಾರ್ಥನೆ ಮತ್ತು ಧನ ಧಾನ್ಯ ಏನೇನು ಕೊಟ್ಟಿದ್ದೀರಿ ನೀವೆಲ್ಲ ಸೇವೆಗೋಸ್ಕರ, ಅದನ್ನೆಲ್ಲ ರಾಯರಿಗೆ ಅರ್ಪಿಸಿ ಅದರಲ್ಲಿರೋ ಅಂತರ್ಯಾಮಿ ದೇವತೆಗಳನ್ನ ಮತ್ತು ದೇವರ ಪೂಜೆಯನ್ನು ನಾಳೆ ಮಾಡ್ತೀವಿ ನಾವು. ಯಾಕೆಂದ್ರೆ ಆ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಜನ 1000 ಜನ ಬರ್ಬೋದು, 2000 ಜನ ಬರ್ಬೋದು, ಅದು ಅಕ್ಷಯವಾಗತ್ತೆ ಅಂತ ಅಂದ್ಬಿಟ್ಟು ಪ್ರತೀತಿ ಇರೋದ್ರಿಂದ ಅದು ಪ್ರಾರ್ಥನೋತ್ಸವದ ಇದನ್ನ ನಾಳೆ ಮಾಡ್ತೀವಿ. ಅಂದ್ರೆ ರಾಯರು ಏನೇನು ಇದಕ್ಕೂ ವಸ್ತ್ರ ಏನೇನು ಕೊಡ್ತೀವಿ, ದಾನಗಳು ಏನೇನು ಮಾಡ್ತೀವಿ ಅದನ್ನೆಲ್ಲ ಇಲ್ಲಿ ಇಟ್ಟು ಆಮೇಲೆ ಅದನ್ನ ರಾಯರಿಗೆ 3 ದಿವಸ ಕಾಲದಲ್ಲಿ ಅದನ್ನ ನೆರವೇರಿಸ್ತಿದ್ವಿ. ಮೊದಲನೇ ದಿವಸ ಏನು ಆರಾಧನೆಯ ಮಹೋತ್ಸವದ ಪ್ರಮುಖ ಏನು ಅಂತಂದ್ರೆ, ರಾಯರು ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಿರ್ತಾರೆ ಮಂತ್ರಾಲಯದಲ್ಲಿ. ಅದರಲ್ಲಿ ಇದ್ಕೊಂಡು ಏನು ಮಠ ಇದರಲ್ಲಿ ವೃಂದಾವನದಲ್ಲಿ ಇದ್ಕೊಂಡು ರಾಮದೇವರ ಜಪವನ್ನ ವರ್ಷ ಪೂರ್ತಿ ಮಾಡ್ತಿರ್ತಾರೆ. ಆದ್ರೆ ಈ 3 ದಿನದ ಕಾಲ ಅವ್ರಿಗೆ ಜಪ ಮಾಡುವಾಗ ನಾವು ಕಣ್ಣು ಮುಚ್ಕೊಂಡಿರ್ತೀವಿ, ರಾಮದೇವರ ಧ್ಯಾನ ಮಾಡ್ತಿರ್ತಾರೆ. ಅದೇ ರೀತಿ ಈ 3 ದಿವಸ ಏನ್ ಮಾಡ್ತಾರೆ ಅಂದ್ರೆ, ಅವರು ನಮಗೋಸ್ಕರ ಏನು ಭಕ್ತರ ದರ್ಶನ ಮಾಡ್ಬೇಕು ಅಂತಾರಂತವ್ರು. ಆ ದರ್ಶನ ಮಾಡಕ್ಕೋಸ್ಕರ 3 ದಿವಸ ಕಣ್ ಬಿಡ್ತಾರಂತೆ. ಕಣ್ ಬಿಟ್ಟು ಅದಕ್ಕೋಸ್ಕರ ಆರಾಧನಾ ಮಹೋತ್ಸವ ಅಷ್ಟಂತ ಮಹತ್ವ. ಆ 3 ದಿವಸ ನಾವು ಪ್ರಾರ್ಥನೆ ಮಾಡ್ಬೋದು. ಪ್ರಾರ್ಥನೆ ಮಾಡಿದಾಗ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅವರ ಅಂತರ್ಯಾಮಿಯಾದ ಶ್ರೀ ಹನುಮಭೀಮ ಮೊದಲ ವಾದಿರಾಜರ ಮೂಲಕ ಶ್ರೀ ರಾಮದೇವರಿಗೆ ನಾವು ಅಭೀಷ್ಟಗಳು ಕೇಳಿ ನಮಸ್ಕಾರ ಮಾಡ್ತೀವೋ ಅಥವಾ ಇನ್ನೇ ನಮಸ್ಕಾರ ಮಾಡಕ್ಕಾಗದವ್ರು ಏನ್ ಪ್ರಾರ್ಥನೆ ಮಾಡ್ತೀವೋ, ಆ ಪ್ರಾರ್ಥನೆಯಿಂದ ರಾಘವೇಂದ್ರ ಸ್ವಾಮಿಗಳು ರಾಮದೇವರ ಮೂಲಕ ನಮಗೆಲ್ಲ ಅದನ್ನ ಸಂಪನ್ನ ಪಡಿಸ್ತಾರೆ ಅಂತ ಅಂದ್ಬಿಟ್ಟು ಈ 3 ದಿನಗಳ ಕಾರ್ಯಕ್ರಮ. ಈ 3 ದಿನಗಳ ಕಾರ್ಯಕ್ರಮ ನೀವೆಲ್ಲ ಈಗಾಗಲೇ ಆಹ್ವಾನ ಪತ್ರಿಕೆ ನೋಡಿರ್ಬೋದು. ನಾಳೆ ಸಂಜೆ ಈಗಾಗಲೇ ಹೇಳಿದಾಗೆ ಅಂಕುರಾರ್ಪಣೆ, ಧ್ವಜಾರೋಹಣ, ಗೋಪೂಜೆ ಮತ್ತು ಪ್ರಾರ್ಥನೋತ್ಸವ ಇರುತ್ತೆ. ಹೇಳಿಸ್ಕೊಂಡ್ರಲ್ವಾ ಫ್ರೆಂಡ್ಸ್? ಹಾಗೆ ಎಲ್ಲರೂ ರಾಯರ ಒಂದು ಕೃಪೆಗೆ ಪಾತ್ರರಾಗಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೈಪರ್ ಪಾಯಿಂಟ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು.